ಸಂಸತ್ತಿನ ಐತಿಹಾಸಿಕ ವಿಶೇಷ ಸದನ ಇವತ್ತಿನಿಂದ ಶುರುವಾಗಿದೆ. 3 ಪ್ರಮುಖ ಕಾರಣಗಳು. 3 ಬಿಲ್ಗಳನ್ನು ಪಾಸ್ ಮಾಡುವುದಕ್ಕೆ. ಒಂದು ಬಿಲ್ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತೆ, 543ರಿಂದ 820ಕ್ಕೆ. ಮತ್ತೊಂದು 33% ಮಹಿಳಾ ಮೀಸಲಾತಿಯನ್ನು ಕೊಡುತ್ತೆ. ಮತ್ತೊಂದು ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚು ಮಾಡುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನವರು ಇವತ್ತಿಂದನೇ ಗಲಾಟೆ ಶುರು ಮಾಡಿದ್ದಾರೆ. ನಾಗರಾಜ್, ಅದು ಏನಂತ ವಿರೋಧಿಸ್ತೀರಿ ಇದನ್ನು? 33% ಮೀಸಲಾತಿ ಸಿಗಬಾರ್ದು ಹೆಣ್ಮಕ್ಳಿಗೆ? ಇವನ್ನೆಲ್ಲ ಕ್ಲಬ್ ಮಾಡಿ ಮಾತಾಡೋದು ಬೇಡ. ಆ್ಯಕ್ಚುಲಿ ಈ ಡಿಬೇಟ್ನ ಒಂದು 2 ಅವರ್ ಮಾಡಬೇಕಾಗಿತ್ತು ನೀವು, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಿಲ್ಲು. ಹೇಳ್ತೀನಿ ಕೇಳಿ, 51%, 50% ಹೆಚ್ಚಿರ್ತಕ್ಕಂಥ ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ರಾಜಕೀಯನ ಮೀರಿ ಹೇಳಬೇಕಾಗ್ತದೆ. ಈ ಬಿಲ್ಲು ಮಹಿಳಾ ನಾರಿ ವಂದನಾ ಬಿಲ್ ಏನು ತರ್ತಾ ಇದ್ದಾರೋ 30% ರಿಸರ್ವೇಷನ್ ಬಿಲ್ ಬಗ್ಗೆ ನಮ್ದು ಯಾವುದು ಆಕ್ಷೇಪ ಇಲ್ಲ. ಯಾಕೆ? ದಟ್ ಈಸ್ ಅವರ್ ಬೇಬಿ. 2010ರಲ್ಲಿ ಸೋನಿಯಾ ಗಾಂಧಿ ಅವರ ಲೀಡರ್ಶಿಪ್ಪಲ್ಲಿ, UPA ಗೌರ್ಮೆಂಟ್ ಲೀಡರ್ಶಿಪ್ಪಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಅದು ಲೋಕಸಭೆಯಲ್ಲಿ ನಮ್ಮ ಹತ್ರ ಮೆಜಾರಿಟಿ ಇರಲಿಲ್ಲ. ಆವಾಗ ಈಗ ಆಡಳಿತ ಇರತಕ್ಕಂಥ ಪಕ್ಷದವರು ಕೂಡ ಹಲವಾರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದನ್ನ ಈ ದೇಶದ ಜನ ಮರೆಯೋದಿಲ್ಲ. ಒಂದು ಪಾಯಿಂಟು. ಎರಡನೇದು ಅಂತಂದರೆ, ನಾವು 2 ವಿಚಾರಗಳನ್ನು ಪ್ರಮುಖವಾಗಿ ಯಾವ ಇಸ್ವಿಲಿ ಅಂದರೆ 2010ರಲ್ಲಿ ನಮ್ಮದು UPA ಸರ್ಕಾರ ಅಧಿಕಾರದಲ್ಲಿರಬೇಕಾದ್ರೆ UPA ಸರ್ಕಾರ ಇತ್ತು, ನಿಮಗೆ ಮೆಜಾರಿಟಿ ಇರಲಿಲ್ವಾ? ಇಲ್ಲ, ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇತ್ತು. ನಮ್ಮಲ್ಲಿ ಮೆಜಾರಿಟಿ ಅಂದರೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇವ್ರ ಥರ ಇರಲಿಲ್ಲ. ವೈ ಲೋಕಸಭೆಯಲ್ಲಿ ಬಹಳ ವಿಚಾರಗಳು ಚರ್ಚೆ ಆಗಿ ಲೋಕಸಭೆಯಲ್ಲಿ ಆಗಿರಲಿಲ್ಲ. ಕಾರಣ ಏನಂತಂದ್ರೆ, ದೇ ಹ್ಯಾಡ್ ರಿಸರ್ವೇಷನ್ ಓವರ್ ಇಟ್. OBC ರಿಸರ್ವೇಷನ್ ಕೊಡಿ. ಹೂ ಹ್ಯಾಡ್? ಯುವರ್ ಮಿತ್ರ ಪಕ್ಷಗಳು. ಒಂದು ನಿಮಿಷ, ಒನ್ ಮಿನಿಟ್ ಬಾಸ್, 1 ಮಿನಿಟ್. ಯಾರು ನಾನು ಹೇಳ್ತೀನಿ ಕೇಳಿ, ಅದನ್ನ ಹೇಳ್ಬೇಕು ಸರ್. ನಮ್ಮ ಮಿತ್ರ ಪಕ್ಷಗಳೇ ನಮ್ಮ ಬೆಂಬಲಕ್ಕೆ ಒಂದು ನಿಮಿಷ ಇರಿ. ಈಗ ಪ್ರಶ್ನೆ ಕೇಳಿದ್ರೆ ನನಗೆ ನಾನು ಉತ್ತರ ಕೊಡೋಕೆ ನಾಗರಾಜ್, ಯು ಆರ್ ನಾಟ್ ಮೈ ಸ್ಪೋಕ್ಸ್ ಪರ್ಸನ್. ನಮ್ಮ ಮಿತ್ರ ಪಕ್ಷಗಳೇ ನಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳಿಲ್ಲ ಅಂತ ಹೇಳಿ ನೋಡ್ರಿ. ನಾನು ಹೇಳ್ತೀನಿ ಕೇಳಿ, ದ ಬೇಬಿ ವಾಸ್ ನಮ್ಮ ಬ್ರೈನ್ ಚೈಲ್ಡ್ ಆಗಿದ್ದು. ನಾವು 33% ಬಿಲ್ ತರಬೇಕು ಅಂತಕ್ಕಂಥದ್ದು ಈಗ ಬಿಜೆಪಿ ಬ್ರೈನ್ ಚೈಲ್ಡ್ ಕರೆಕ್ಟ್ ಅದು. ಓಕೆ ಹೇಳಿ. ಆದರೆ ಬಿಜೆಪಿಯ ಸೆಂಟ್ರಲ್ ದಯವಿಟ್ಟು ಮಾತಾಡ್ಬಿಡಿ, ಬಹಳ ಇಂಪಾರ್ಟೆಂಟ್ ಬಿಲ್. ಕರೆಕ್ಷನ್ ಮಾಡಿದೆ ಸರ್. ಪ್ಲೀಸ್ ಕಂಟಿನ್ಯೂ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕಂಟಿನ್ಯೂ. ನಾನು ಬಿಜೆಪಿಯವ್ರು ಮಾತಾಡ್ತಾ ಇರೋ ಬಗ್ಗೆ ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ಯಾವಾಗಲೂ ಮಹಿಳಾ ಮೀಸಲಾತಿ ವಿರೋಧ ಇರತಕ್ಕಂಥವ್ರು ಎಂದೂ ಕೂಡ ಪ್ರಯತ್ನವೇ ಪಡಲಿಲ್ಲ, ಎಂದೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಂತಂದ್ರು. ಇಂಥ ಬ್ಲೇಟೆಂಟ್ ಲೈಸ್ನ ಹೇಳ್ತಕ್ಕಂಥದ್ದು ಆಡಳಿತ ಪಕ್ಷಕ್ಕೆ ಶೋಭೆ ತರ್ತಕ್ಕಂಥ ಎಲ್ಲ ವಿಚಾರ ಹೇಳ್ತಾ ಇದ್ದೀನಿ. ನಾವು ಈ ಬಿಲ್ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥದ್ದು ನಾವು ಒಂದು ಮಾತನ್ನು ಧೈರ್ಯವಾಗಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಯಾಕಂದರೆ ವಿ ಆರ್ ಕಮಿಟೆಡ್ ಫಾರ್ 33% ಮೀಸಲಾತಿ ಫಾರ್ ವುಮೆನ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೇವೆ. ಆವಾಗ ಇದ್ದಂಥ ವಿಚಾರಧಾರೆಗಳು ಇವತ್ತು ಕೂಡ ಹೇಳ್ತಾ ಇದ್ವಿ. ಆ 33% ಮೀಸಲಾತಿಯಲ್ಲಿ SC ST ಮೀಸಲಾತಿ ಕೊಡ್ತಕ್ಕಂಥ ಇವತ್ತು ಈ ವಿಶೇಷ ಅಧಿವೇಶನ ಚರ್ಚೆ ಮಾಡಬೇಕಾಗಿದೆ. ಅಲ್ಲಿ ನಾವು ಕೇಳ್ತಾ ಇದ್ದೀವಿ, OBC ಏನು ಮಾಡ್ತೀವಿ ಅಂತ ಪ್ರಶ್ನೆಗಳನ್ನು ನಾವು ಕೂಡ ಕೇಳ್ತೀವಿ. ಅದು ಅವ್ರು ಮಾಡಿದ್ರು ಇವ್ರು ಮಾಡೋ ಪ್ರಶ್ನೆ ಅಂತ ಹೆಚ್ಚಾಗಿ ಅದ್ರ ಬಗ್ಗೆನೂ ಬೆಳಕು ಚೆಲ್ತಕ್ಕಂಥ ಕೆಲಸ ಕೊಡ್ತಿರೋದ್ರಲ್ಲಿ ನಿಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ನಮ್ಮ ಸರ್ಕಾರ ಈಗ ಒಂದು ಮಾತಾಡಿ ಮುಗಿದ ನಂತರ ಕೇಳಿ. ನೀವು ಕರ್ನಾಟಕದ ಮೀಸಲಾತಿ ತಗೊಂಡ್ರಿ, ಕಾರ್ಪೊರೇಷನ್ ಮೀಸಲಾತಿ ವಿಚಾರ ತಗೊಂಡ್ರಿ, 33% ವಿಚಾರ ಕೊಡಬೇಕು ಅಂತ ಬಂದಾಗ 50% ಮೀಸಲಾತಿ ಲೋಕಲ್ ಬಾಡೀಸಲ್ಲಿ ಕೊಡ್ತಾ ಇದ್ದಾರೆ ಅಂತ ಬಂದ್ರಿ. ಆವಾಗ ನೋಡಿದಾಗ ಯಾವ ಕಮ್ಯುನಿಟೀಸ್ ಕೊಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ಇದು ವಿಶ್ಲೇಷಣೆ. ಒಂದು ಸರ್ಕಾರ ಮಾಡಿದ ನಂತರ ಮತ್ತೆ ಯಾವುದಾದ್ರು ಬಿಲ್ಗಳು ಮತ್ತೆ ಬಿಲ್ ಪಾಸ್ ಆಗಿ ಬಂದಾಗ ವಿಶ್ಲೇಷಣೆಗಳು ಆ ಸಂದರ್ಭದ ಅನುಗುಣವಾಗಿ ಚರ್ಚೆಗಳು ನಡೀತವೆ. ಚರ್ಚೆ ಆಗಲಿ ಅಂತ ಹೇಳ್ತವೆ. ಮೂಲತಃವಾಗಿ ತಂದಿರತಕ್ಕಂಥ ಬಿಲ್ಗಳಲ್ಲಿ ಡಿಲಿಮಿಟೇಷನ್ನ ಇದ್ರ ಜೊತೆ ಕ್ಲಬ್ ಮಾಡ್ತಾ ಇರತಕ್ಕಂಥದ್ದು, ಇದು ಸಂವಿಧಾನದಲ್ಲೇ ಮಾಡ್ತಾ ಇರತಕ್ಕಂಥ ಒಂದು ದಾಳಿಯನ್ನು ಮಾತ್ರ ಹೇಳ್ತೇನೆ. ಯಾಕಂದ್ರೆ 33% ಲೇಡೀಸ್ ಕೊಡ್ತೀವಿ ಅಂತೇಳಿ 30 ತಿಂಗಳ ಹಿಂದೆ ಪ್ರಾಮಿಸ್ ಮಾಡಿದ್ರಲ್ಲ. ಈಗ ಇರ್ತಕ್ಕ 543 ಸೀಟುಗಳಿಗೆ ನೀವು ಮೀಸಲಾತಿ ತರಿದ್ರೆ ಯಾರು ನಿಲ್ತಾರೆ? ಒಂದು ನಿಮಿಷ ಸರ್, ಮುಗಿಸ್ತೀನಿ ಸರ್. 543 ಸೀಟು ಲೋಕಸಭಾ ಸೀಟುಗಳು ಇದೆಯಲ್ಲ, 30 ತಿಂಗಳಿಂದ ಪಾಸ್ ಮಾಡ್ಕೋಬೇಕು. ಸಿಂಗಲ್ ಪಾರ್ಟಿ ಮೆಜಾರಿಟಿ ಇತ್ತು ನಿಮ್ಮ ಹತ್ರ ಕೂಡ, ನೀವು ತರಬಹುದಾಗಿತ್ತು. ನಾವು ನಿಮ್ಗೆ ವಿರೋಧ ಮಾಡ್ತಾ ಇರಲಿಲ್ಲ. ವೈ ಡಿಡ್ ಯು ಕ್ಲಬ್ ಇಟ್ ವಿತ್ ಡಿಲಿಮಿಟೇಷನ್ ಆಸ್ ಸಚ್? ನಾವು ಈ ಡಿಲಿಮಿಟೇಷನ್ ಮಾಡಕ್ಕೆ ಕೊಟ್ಟಿದ್ದೀರಿ. ಈ ಡಿಲಿಮಿಟೇಷನ್ ಮಹಿಳಾ ವಿಧೇಯಕವನ್ನು ತರಲಿಕ್ಕಾಗುತ್ತಾ? 100% 543 ಸೀಟ್ಸ್ಗೆ ತರಬಹುದಾಗಿತ್ತು. ನಥಿಂಗ್ ರಾಂಗ್ ವಿತ್ ಇಟ್. Politics is always a practical. That is why you tell. ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು. ಬಟ್ ನೋ, ಟುಡೇ ನೀವು ತಂದಿದ್ದು ಸಾಂಕೇತಿಕ. ಸೋನಿಯಾ ಗಾಂಧಿ ಅವರು ಕೆಲವು ಬಿಲ್ಗಳು ಅದಕ್ಕೆ ರಾಜ್ಯಸಭೆ ಅಂತಂದ್ರಿ. ನೀವು ಸೆಂಟ್ರಲ್ ಸ್ವಲ್ಪ ಕೇಳ್ಕೊಳ್ಳಿ. ನೀವು ಯಾರು ನೀವು ಮಾತಾಡುವಾಗ ಯಾರು ನಿಮ್ಗೆ ಇಂಟರ್ಫಿಯರ್ ಆಗೋದಕ್ಕೆ ಪೀಪಲ್ ಲೈಕ್ ಯು. ಅಲೋ ಮಿ ಟು ಸ್ಪೀಕ್. ಸೋನಿಯಾ ಗಾಂಧಿ ಅವರ ಲೀಡರ್ಶಿಪ್ ಇದ್ದಾಗ, ಅವರು UPA ಅಧಿಕಾರದಲ್ಲಿದ್ದಾಗ ಅವ್ರು ಚೇರ್ಮನ್ ಆಗಿದ್ದ ಸಂದರ್ಭ ಏನಂತಂದ್ರು? ಒಂದು ಮೀಸಲಾತಿ ಬಿಲ್ನ ತರಲಿಕ್ಕೆ ಹೋದ್ರು 33%. RTE ತಂದರು. ಫುಡ್ ಸೆಕ್ಯೂರಿಟಿ ಬಿಲ್ಗಳು ಯಾಕೆ ತಂದು ಹೇಳಿ? ಬಿಯಾಂಡ್ ಪೊಲಿಟಿಕಲ್ ಲೈನ್ಸ್ ಅಂತ ನಾವು ಇಟ್ಕೊಂಡಿರಲಿಲ್ಲ. ಮಹಿಳಾ ಮೀಸಲಾತಿ ಕೂಡ ನಾವು ರಾಜಕೀಯ ದೃಷ್ಟಿಕೋನದಿಂದ ಮಾಡಿರಲಿಲ್ಲ ಅಂತ ಹೇಳ್ತೀವಿ. ಆದರೆ ಇವತ್ತು ನೀವು ಮಾಡ್ತಾ ಇರೋ ರಾಜಕೀಯ ದೃಷ್ಟಿಕೋನ 30 ತಿಂಗಳ ಹಿಂದ್ಗಡೆ ತರಬಹುದಾಗಿತ್ತು.
ಆದರೆ ಪೊಲಿಟಿಕಲ್ ಇವತ್ತಿನ ದಿವಸ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಸಂದರ್ಭದಲ್ಲಿ ಚರ್ಚೆ ಮಾಡಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದಮೇಲೆ ನೀವು ಸ್ಪೆಷಲ್ ಅಧಿವೇಶನ ಮಾಡ್ಬೋದಾಯಿತು. ಯಾಕೆ ಈ ರಾಜಕಾರಣ? ಮಹಿಳೆಯರನ್ನು ಡೋಂಟ್ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಈ ದೇಶದ ಮಹಿಳೆಯ ಬಗ್ಗೆ ಗೌರವ ಇರಬೇಕಾಗ್ತದೆ. ಪಾಲಿಟಿಕ್ಸ್ಗೆ ಯು ಕೀಪ್ ಮಹಿಳಾ ಅವೇ ಒಂದು ಪೊಲಿಟಿಕಲ್ ಇಶ್ಯೂ ಆಸ್ ಸಚ್. ಶಿ ಡಿಸರ್ವಿಂಗ್ ಎ ರೈಟ್. ಒಂದು ನಿಮಿಷ ಮುಗಿಸಿ ಸರ್ ದಯವಿಟ್ಟು. ನೋ ಐ ವಿಲ್ ನಾಟ್ ಅಲೌ. ನ್ಯೂಕ್ಲಿಯರ್ ಡೀಲ್ ಮಾಡುವ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳು ಬಿಟ್ಟು ಹೋದಾಗ BSP ಅನ್ನ ಬೋರ್ಡಿಗೆ ತೆಗೆದುಕೊಂಡು ನ್ಯೂಕ್ಲಿಯರ್ ಡೀಲ್ ಮಾಡಿದ್ರಿ. ಮಹಿಳಾ ವಿಧೇಯಕದ ಬಗ್ಗೆ ಅಷ್ಟೇ ಬದ್ಧತೆ ಇದ್ರೆ ಅದನ್ನು ಲೋಕಸಭೆಯಲ್ಲಿ ತರಬೇಕಿತ್ತು. ಕೇಳ್ಕೊಳ್ಳಿ ಸರ್, ಕೇಳ್ಕೊಳ್ಳಿ. ನಾನು ಹೇಳಿದ್ಮೇಲೆ ಕೇಳಿ ಸರ್ ಪ್ರಶ್ನೆ, ಮರು ಪ್ರಶ್ನೆ ಆಮೇಲೆ ಕೇಳಿದ್ದೀನಿ ಸರ್. ಮೇನ್ ಕ್ವಶನ್ ಆದ್ಮೇಲೆ ನೀವು ಸಪ್ಲಿಮೆಂಟ್ ಕ್ವಶನ್ ಕೇಳಿ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಐ ಆಮ್ ಹಿಯರ್ ಸಿಟಿಂಗ್, ಡೋಂಟ್ ವರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದಂದ್ರೆ ನಿಮ್ಮ ಬದ್ಧತೆ ಏನು ಅಂತ ಅದ್ರ ಗೊತ್ತಾಗ್ತಾ ಇದೆ. ಮಹಿಳೆಯರ ಬಗ್ಗೆ ಮೀಸಲಾತಿ ತರುವುದೇ ಇದ್ರೆ ಯು ಕೂಡ 543 ಸೀಟ್ಸ್ ಓನ್ಲಿ ಮಾಡಲಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಆಕ್ಷೇಪ ಇರ್ತಕ್ಕಂಥದ್ದು. ಆದರೆ ಈಗ ತರ್ತಾ ಇದ್ರೆ ಮಹಿಳಾ ಬಿಲ್, ದಯವಿಟ್ಟು ಇಂಟರ್ಫಿಯರ್ ಆಗಬೇಡಿ. ಈಗ ತರ್ತಾ ಮಹಿಳಾ ಬಿಲ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ವಿ ಆರ್ ಸಪೋರ್ಟಿಂಗ್ ಕಂಪ್ಲೀಟ್ಲಿ, ಬಟ್ ವಿ ನೀಡ್ ಎ ಕ್ಲಾರಿಟಿ ಆನ್ ದಟ್. ನಾಳೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳಪ್ಪ ಹಂಗಿದ್ರೆ 543ಕ್ಕೆ 33% ತಗೊಂಡ್ಬನ್ನಿ ನೀವು ಅಂತ ಹೇಳಿ. ಹೌದು, ವಿ ಆರ್ ಟೆಲಿಂಗ್ ಸೋನಿಯಾ ಗಾಂಧಿ ಆಲ್ರೆಡಿ ಮೇಡ್ ಎ ಸ್ಟೇಟ್ಮೆಂಟ್ ಟುಡೇ. ಯು ಕ್ಯಾನ್ ಗೋ ಅಂಡ್ ರೀಡ್ ವಾಟ್ ಶಿ ಹ್ಯಾಸ್ ಸೆಡ್. ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗಬಾರದು, ಇರುವ ಕ್ಷೇತ್ರಗಳಿಗೆ ಮಿಕ್ಸ್ ಮಾಡಬೇಡಿ. ಇದರಲ್ಲಿ ರಾಜಕೀಯ ತರಬೇಡಿ, ಇದರಲ್ಲಿ ರಾಜಕೀಯ ದೃಷ್ಟಿಕೋನ ಇಟ್ಕೋಬೇಡಿ. ಮಹಿಳೆಯರಿಗೆ ನಿಜವಾಗ್ಲೂ 50% ಮಹಿಳೆಯರಿಗೆ 33% ಕೊಡಬೇಕಾದ್ರು ಅವ್ರು ಸಂವಿಧಾನಬದ್ಧ ಹಕ್ಕು ಅಂತ ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಲ್ ತರ್ತಿ ಅಂತ ಹೇಳಿಲ್ಲ. ಅರ್ಧ ಆಲ್ರೆಡಿ ಪಾಸ್ ಮಾಡಿಟ್ಟಿದ್ದೀವಿ ರಾಜ್ಯಸಭೆಯಲ್ಲಿ. ಲೋಕಸಭೆಯಲ್ಲಿ ತರಬೇಕಾಗಿರೋ ಕರ್ತವ್ಯ ನಿಮ್ದು ತರಲಿಲ್ಲ. 12 ವರ್ಷ ಅಧಿಕಾರದಲ್ಲಿದ್ದೀರಿ, ಕಾಲಹರಣ ಮಾಡಿದ್ದೀರಿ. ಮೊನ್ನೆ 30 ತಿಂಗಳ ಹಿಂದೆ ಚುನಾವಣೆಗಳು ಬರ್ತವೆ ಅಂತೇಳಿ ಅನೌನ್ಸ್ ಮಾಡಿ ನೀವು ಕಾಗೆ ಹಾರಿಸಿದ್ರಿ. ಈಗ ಬಂದು ಹೇಳ್ತಾರೆ ಆದರೂ ಕೂಡ ನಾವು 33% ಬಿಲ್ಗೆ ನಾವು ಸಪೋರ್ಟ್ ಮಾಡ್ತೇವೆ. ದೆನ್ ಕಮ್ ಟು ಡಿಲಿಮಿಟೇಷನ್ ಮ್ಯಾಟರ್ ಬರ್ತದೆ. ಡೋಂಟ್ ಇಂಟರ್ಫಿಯರ್ ಪ್ಲೀಸ್. ಬರ್ತಾ ಇದ್ದೀನಿ ಡಿಲಿಮಿಟೇಷನ್ಗೆ. ಡಿಲಿಮಿಟೇಷನ್ ವಿಚಾರ ಬಂದಾಗ ಮಹಿಳಾ ಮೀಸಲಾತಿಗೆ ನೀವು ಅದನ್ನ ಸೇರಿಸಿ ಮಾಡತಕ್ಕಂಥ ತಪ್ಪಿದೆ ಒಂದು ಮಾತು. ಡಿಲಿಮಿಟೇಷನ್ ವಿಚಾರ ಬಂದಾಗ ಹೇಳ್ತೀನಿ ಕೇಳಿ. ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ನಾವು ಫ್ಯಾಮಿಲಿ ಪ್ಲಾನಿಂಗ್ನ ಅಳವಡಿಸ್ಕೊಂಡಿದ್ದು ಸ್ವಲ್ಪ ಸುಶಿಕ್ಷಿತರಾಗಿ ನಿಮ್ಮ ದೇಶಕ್ಕೆ ಖಜಾನೆಗೆ ದುಡ್ಡು ಕೊಡ್ತಾ ಇರೋದು ದೊಡ್ಡ ತಪ್ಪಾಯ್ತಾ? ನಾವು ಇವತ್ತಿಂದ ಹೇಳ್ತೀನಿ ಕೇಳಿ. ದೇಶದ ಹಿತದೃಷ್ಟಿಗೋಸ್ಕರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ಕಾರಣಕ್ಕೋಸ್ಕರ ಯು ಆರ್ ಪನಿಷಿಂಗ್ ಮೀ. ಜನಸಂಖ್ಯೆ ಆಧಾರಿತವಾಗಿ ಸೀಟುಗಳ ನಿರ್ಧಾರ ಆಗಬಾರ್ದು. ಫೆಡರಲ್ ಸಿಸ್ಟಮ್ನ ಸದೃಢಗೊಳಿಸೋ ರೀತಿಯಲ್ಲಿ ಸಮಾನತೆಯನ್ನು ತರಬೇಕಾಗ್ತದೆ. ರಾಜ್ಯಗಳನ್ನು ಅಕೌಂಟಿಗೆ ತರಬೇಕಾಗ್ತದೆ. ರಾಜ್ಯ ಕನ್ಯೆ ಆಗಬಾರ್ದು ಅಂತ ಹೇಳ್ತೀನಿ. ನಮ್ಮ ಕೇಂದ್ರದ ಖಜಾನೆ ತುಂಬಿದ್ರೆ ಈ ರಾಜ್ಯಗಳಿಂದ ತುಂಬ್ತಾ ಇರ್ತಕ್ಕಂಥ GST ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ತೆವಲಿಗೋಸ್ಕರ ಪೊಲಿಟಿಕ್ಗೋಸ್ಕರ ಮಾಡ್ತೀರಲ್ಲ. ಬಿಹಾರ ಆಗಲಿ ಉತ್ತರ ಪ್ರದೇಶ ಆಗಲಿ ಮಧ್ಯಪ್ರದೇಶ, ಆ ದೇಶಗಳಿಂದ ಅಲ್ಲ. ಇವ್ರು ಹೇಳ್ತಾರಲ್ಲ ರಾಜ್ಯಗಳಿಗೆ ಹೇಳ್ತೀನಿ, ಅನ್ನ ಕೊಟ್ಟವರಿಗೆ ಅನ್ನ ಕಣ್ಣು ಹಾಕದೆ ಕೆಲಸ ಮಾಡಬಾರದು ಕೇಂದ್ರ ಸರ್ಕಾರ. ಹಾಗೆ ಹೇಳ್ತೀನಿ. ನಾನು ಬಿಜೆಪಿ ಅವರು ಮಾತಾಡಲ್ಲ, ದೇವರಾಜ್ ಮಾತಾಡಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಅಂದ್ರೆ ನೀವು ಡಿಲಿಮಿಟೇಷನ್ ನೀವು ಜನಸಂಖ್ಯೆ ಆಧಾರವಾಗಿ ಮಾಡಿದ್ರೆ ಸೌತ್ ಇಂಡಿಯನ್ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಸೌತ್ ಇಂಡಿಯನ್ ರಾಜ್ಯಗಳು ಅಂತ ದೇಶಕ್ಕೆ ಇಂಜಿನ್ ಟು ದ ಕಂಟ್ರೀಸ್ ಗ್ರೋತ್. ಅದನ್ನು ನೀವು ಸದಬಡಿಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಡಿಲಿಮಿಟೇಷನ್ ಆಗಬೇಕಾಗ್ತದೆ, ಪಾರದರ್ಶಕವಾಗಬೇಕಾಗ್ತದೆ. ಸೌತ್ ಇಂಡಿಯಾಗೆ ಅನ್ಯಾಯ ಆಗಬೇಕಾಗ್ತದೆ, ಕರ್ನಾಟಕ ಅನ್ಯಾಯ ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಅದಕ್ಕೆ ವಿರೋಧ ಮಾಡ್ತೇವೆ. ಮಹಿಳಾ ಮೀಸಲಾತಿ ಏನಿದ್ರು ಕೂಡ ಇಟ್ ಇಸ್ ನಾಟ್ ದೇರ್ ಬ್ರೈನ್ ಚೈಲ್ಡ್, ಇಟ್ ಇಸ್ ಬ್ರೈನ್ ಚೈಲ್ಡ್ ಆಫ್ ಕಾಂಗ್ರೆಸ್ ಅನ್ನೋ ಮಾತನ್ನು ಹೇಳ್ತೀನಿ. ನಾವು ಸಪೋರ್ಟ್ ಮಾಡಿದ್ದೇವೆ, ಮತ್ತೆ ಸಪೋರ್ಟ್ ಮಾಡ್ತೇವೆ. ಅದ್ರ ರಾಜಕೀಯವನ್ನು ಸೇರಿಸ್ತಕ್ಕಂಥ ತೆವಲಿಗೆ ನಾವು ಹೋಗೋದಿಲ್ಲ, ಮಾಡಬಾರ್ದು ಅನ್ನೋ ಮಾತು ಹೇಳ್ತೇವೆ. ಎಸ್ ದೇವರಾಜ್ ಸರ್, ಇವತ್ತು ಬಂದಿರತಕ್ಕಂಥ ಈ 3 ಅಮೆಂಡ್ಮೆಂಟ್ ಬಗ್ಗೆ ಏನು ಬಂದಿದೆ ಇವಾಗ ಬಿಲ್ಲು, 3 ಸಹ ನಾವು ಓಲಾಟಲ್ಲಿ ಸ್ವಾಗತ ಮಾಡ್ತಿದ್ದೀವಿ. ಮೊದಲನೇದಾಗಿ ಇವತ್ತೊಂದು ದಿವಸ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ತೊಗೊಂಡು ಶ್ರೀಯುತ ನಾಗರಾಜ್ ಯಾದವ್ ಅವರು ಒಂದು ಗಮನಕ್ಕೆ ನಾನು ತರ್ತಿದ್ದೀನಿ ಇವತ್ತು. ಸರ್ 33% ಯಾಕೆ ಕೊಡಬೇಕು? ಈ ಅಂಶ ಎಲ್ಲಿ ಬಂತು? ನಾಗರಾಜ್ ಯಾದವ್ ಅವರು ಕ್ಲಾರಿಫೈ ಮಾಡಲಿಲ್ಲ. ನಮ್ಮ ಬ್ರೈನ್ ಚೈಲ್ಡ್ ಅಂತ ಮಾತ್ರ ಹೇಳಿದ್ರು. ಸರ್, ಸನ್ಮಾನ್ಯ ದೇವೇಗೌಡರು, ಸರ್ ಅದು ಡೇಟು ಸಹ ಕೊಡ್ತೀನಿ, 12/9/1996 ಸನ್ಮಾನ್ಯ ದೇವೇಗೌಡರು ಶ್ರೀಮತಿ ಗೀತಾ ಮುಖರ್ಜಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿದಾಗ 33% ಯಾಕೆ ಕೊಡಬೇಕು ಅಂತ ಅವ್ರ ವರದಿಯಲ್ಲಿ ಕೊಡ್ತಾರೆ. ಅದೇ ಇದಕ್ಕೆ ಬೇಸು. ಇವ್ರ ಬ್ರೈನ್ ಚೈಲ್ಡ್ ಅಲ್ಲ, ನಮ್ಮ ಬ್ರೈನ್ ಚೈಲ್ಡ್ ಇದು. ಹಾಗಂತ ನಾವು ದಯವಿಟ್ಟು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಇದನ್ನು ಕ್ರೆಡಿಟ್ ವಾರ್ಗ್ ನಾವು ಇದನ್ನು ಉಪಯೋಗಿಸಬಾರ್ದು ಖಂಡಿತ. ಯಾಕಂದರೆ ಇದು ರಾಜಕೀಯದ ಅಂಶನೇ ಆಗಬಾರ್ದು. ಇದು ಇವತ್ತು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳಾ ಮೀಸಲಾತಿ ಬಿಲ್ಗೆ
ನಿಜವಾದ ಬ್ರೈನ್ ಚೈಲ್ಡ್ ವರದಿ ಅಂತಂದರೆ ಶ್ರೀಮತಿ ಗೀತಾ ಮುಖರ್ಜಿಯವರು ಕೊಟ್ಟಿರ್ತಕ್ಕಂಥ ಈ ದೇಶದ ಮುಂದೆ ಇದ್ದಂಥ ಬಿಲ್ಲು. ಸರ್ ಅದಕ್ಕಿಂತ ಮೊದಲು ಏನಾಗುತ್ತೆ, ದಿನಾಂಕ 18/2/95 ಇದೇ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಮಹಿಳಾ ಮೀಸಲಾತಿ ಬಿಲ್ಲನ್ನು ಕೊಟ್ಟು ಎಷ್ಟು ಅದ್ಭುತವಾದ ಬದಲಾವಣೆಯನ್ನು, ಕ್ರಾಂತಿಕಾರಕ ಬದಲಾವಣೆಯನ್ನು ಈ ರಾಜ್ಯದಲ್ಲಿ ತಂದರು ಅಂತಕ್ಕಂಥದ್ದನ್ನು ನೋಡಬೇಕು. ಒಂದು ಉದಾಹರಣೆ ಕೊಡ್ತೀನಿ ಸರ್, ಸ್ವಲ್ಪ ಸಮಯ ಆಗುತ್ತೆ ಸರ್. ಏನಾಗುತ್ತೆ, ನನ್ನ ಊರಿನಲ್ಲಿ ರಥದ ಕೆಳಗಡೆ ಜೀವನ ಮಾಡ್ತಿದ್ದಂಥ ಒಬ್ಬ ಹೆಣ್ಣುಮಗಳು, ಆ ಸಮುದಾಯದ ಹೆಣ್ಣುಮಗಳು, ಆ ಒಂದು ಬಿಲ್ ಬರ್ತಿದ್ದಾಗನೇ ನನ್ನ ಊರಿಗೆ ಮೆಂಬರ್ ಆಗೋದ್ರ ಜೊತೆಗೆ ಚೇರ್ಮನ್ ಆಗ್ತಾರೆ. ರಥದ ಕೆಳಗಡೆ ಒಂದು ಬಟ್ಟೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ದಂಥ ಹೆಣ್ಣುಮಗಳು ಆ ಊರಿಗೆ ಚೇರ್ಮನ್ ಆಗ್ತಾಳೆ ಪಂಚಾಯತಿಗೆ. ಅಷ್ಟರ ಮಟ್ಟಿಗೆ ಕ್ರಾಂತಿಕಾರಿ ಬದಲಾವಣೆಯನ್ನು ಅದು ತರುತ್ತೆ. ಇವತ್ತು ನನ್ನ ರಾಜ್ಯದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಂದಿರತಕ್ಕಂಥ ಈ ಮಸೂದೆ ಇದೆಯಲ್ಲ, ಎಷ್ಟು ಕ್ರಾಂತಿಕಾರಿ ಬದಲಾವಣೆ ತರ್ತದೆ ಅಂತಂದರೆ, ಇನ್ನು ಮುಂದಿನ 29 ಆದಮೇಲೆ 5 ವರ್ಷ ಆದಮೇಲೆ ನೀವು ನೋಡಿ, 29ರಿಂದ 34 ಒಳಗಡೆ ಆಗ್ತಕ್ಕಂಥ ಬದಲಾವಣೆ ಇದೆಯಲ್ಲ ಅದನ್ನು ನೋಡಿ. ಸನ್ಮಾನ್ಯ ದೇವೇಗೌಡರು ಇದನ್ನು ಬದಲಾವಣೆ ತರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಮಾತನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನು ಹೇಳ್ತಾರೆ. ಏನು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕನ್ನು ಸಮಾನವಾಗಿ ಕೊಟ್ಟರೆ ಮಾತ್ರ ಆಗೋಲ್ಲ, ಬದಲಾವಣೆ ಆಗೋಲ್ಲ. ನಾವು ಈ ನಿರ್ಧಾರ ಆಡಳಿತಾತ್ಮಕ ದೇವೇಗೌಡರ ಕೊಡುಗೆ ಇದರಲ್ಲಿ ದೊಡ್ಡದಿದೆ, ಯಾರು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಅದನ್ನ. ಅಲ್ಲ ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕ್ಷೇತ್ರ ವಿಂಗಡಣೆ ಅಲ್ಲ ಸರ್, ಇದೊಂದು ಹೇಳ್ತೀನಿ ಸರ್. ಅವ್ರೇನು ಹೇಳ್ತಾರೆ, ನಾವು ಆಡಳಿತಾತ್ಮಕವಾದ ತೀರ್ಮಾನಗಳು ತಗೊಳ್ತಕ್ಕಂಥ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ನಾವು ಸಮಾನವಾದ ಅವಕಾಶವನ್ನು ಕೊಡಬೇಕು ಮಾತನ್ನು ಹೇಳಿಲ್ಲ ಅಂತ ಇರ್ತಾರೆ. 30 ತಿಂಗಳಿಂದ ಯಾಕೆ ಮಾಡ್ಲಿಕ್ಕೆ ಒತ್ತಾಯ ಮಾಡಲಿಲ್ಲ? ಸರ್ ಈಗೇನಾಗುತ್ತೆ, ಇವರೆಲ್ಲಾ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡ್ತೀನಿ ಸರ್. ಇವತ್ತೇನಾಗುತ್ತೆ, ಅದರ ನಂತರ ಏನಾಗುತ್ತೆ, ಇವತ್ತು ನಮ್ಗೆ ಇರ್ತಕ್ಕಂಥ ಆತಂಕ, ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥ ಆತಂಕ ಎರಡೇ ಸರ್. ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಮಗೂ ಸಹ ಆತಂಕ ಇತ್ತು, ದಕ್ಷಿಣ ರಾಜ್ಯಗಳ ಪ್ರಾಬಲ್ಯವನ್ನ ಕುಗ್ಸುತ್ತೆ ಅಂತಕ್ಕಂಥದ್ದು ಒಂದು ಆತಂಕ ಇತ್ತು. ಆಮೇಲೆ ಈಗಾಗಲೇ ನೀವಿಬ್ರು ಹೇಳಿದಾಗ ಶ್ರೀಯುತ ಶೆಟ್ಟರು ಮತ್ತು ಶ್ರೀಯುತ ಪ್ರಶಾಂತ್ ನಾಥ್ ಅವರು ಹೇಳಿರ್ತಕ್ಕಂಥ ಟೈಮಿಂಗ್ಸ್ ಬಗ್ಗೆ ನೀವು ಮಾತನಾಡ್ತಿದ್ದೀರಿ ಸರ್. ನಾನೇ ಸಹ ಫೆಬ್ರವರಿ 1ನೇ ತಾರೀಕು ದೆಹಲಿಯಲ್ಲಿದ್ದೆ. ಅದಕ್ಕಿಂತ ಮೊದಲು 3 ವಿರೋಧ ಪಕ್ಷದ ಸಭೆಯನ್ನ ಇದೇ ವಿಷಯವಾಗಿ ದೆಹಲಿಯಲ್ಲಿ ಕರೆದಿದ್ರು. ಸನ್ಮಾನ್ಯ ಖರ್ಗೆ ಅವರೇ ಇದಕ್ಕೆ ಅಟೆಂಡ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನೀವು ಮಾಡಿಲ್ಲ ಅಂತಕ್ಕಂಥ ಮಾತಾಡಿದ್ರಲ್ಲ, ಅದಕ್ಕೆ ನಾನೇ ಸಾಕ್ಷಿ. ಅವತ್ತು ಸಹ ಒಂದು ಸಭೆ ಇತ್ತು. ಯಾಕೆಂದ್ರೆ ಕಂಪ್ಲೀಟ್ ಸರ್, ನೋಡಿ ಸರ್ 3 ಸಭೆಗಳನ್ನ ಮಾಡಿದ್ದು. ಯಾಕಂದ್ರೆ ನಾವೇ ಒಂದು ಸಭೆಗೆ ನಾನು ಸಾಕ್ಷಿ ಆಗಿದ್ದೆ. ಅಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಒಂದು ಆತಂಕ ಸರ್, 2022ರಲ್ಲಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಪತ್ರ ಬರೀತಾರೆ. ದಕ್ಷಿಣ ರಾಜ್ಯಗಳು ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಅನುಷ್ಠಾನ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮಗೆ ಪನಿಷ್ಮೆಂಟ್ ಕೊಡಬೇಡಿ, ದಯಮಾಡಿ ಇದಕ್ಕೆ ಬೇರೆ ಒಂದು ಫಾರ್ಮುಲಾವನ್ನು ಹುಡುಕಿ ಅಂತಕ್ಕಂಥದ್ದನ್ನು. ಸರ್ ಸನ್ಮಾನ್ಯ ಇವತ್ತು NDA ಸರ್ಕಾರ ಎಷ್ಟು ಸೊಗಸಾಗಿ ಮಾಡಿದೆ ಅಂತಂದರೆ, ಇವತ್ತು ಟೋಟಲಿ ನಿಮಗೆ 50% ಹೆಚ್ಚಿಗೆ ಮಾಡಿರೋದ್ರಿಂದ ಎಲ್ಲೂ ಸಹ ಈ ಆತಂಕ ಎಲ್ಲೂ ಉದ್ಭವಿಸಲ್ಲ. ಆದರೆ ಬಂದಿರತಕ್ಕಂಥದ್ದೇನು, ನೀವು ಹೇಳಿದಾಗೆ ಟೈಮಿಂಗ್ಸ್ ಅಂತಕ್ಕಂಥದ್ದು ನೀವು ಹೇಳ್ತಿದ್ರಿ. ಟೈಮಿಂಗ್ಸ್ ಅಂತಕ್ಕಂಥದ್ದು ಚುನಾವಣೆಯನ್ನು ಘೋಷಣೆ ಮಾಡಿದ್ಮೇಲೆ ಇದು ಪ್ರಸ್ತಾಪ ಆಗಿರ್ತಕ್ಕಂಥದ್ದಲ್ಲ, ಪ್ರಸ್ತಾಪ ಆಗಿರೋದಲ್ಲ, ಮೊದಲನೇ ಪ್ರಸ್ತಾಪ. ಟೈಮಿಂಗ್ ಕ್ವಶನ್ ಒಂದು ಮಾಫಿ ಕೊಡೋಣ. ನಾನು ಇದರಲ್ಲಿ ಏನ್ರಿ ಎಲ್ಲರೂ ಪಾಲಿಟಿಕ್ಸ್ ಮಾಡಕ್ಕಿರೋದಿಲ್ಲ. ಆದ್ರೆ 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 ಎಲ್ಲರಿಗೂ ಎಲ್ಲಾ ರಾಜ್ಯಗಳಿಗೂ ಸಮಾನವಾಗಿ 50% ಜಾಸ್ತಿ ಮಾಡ್ತೀವಿ ಅನ್ನೋದು ಮೇಲ್ನೋಟಕ್ಕೆ ನ್ಯಾಯಯುತ ಅನ್ಸುತ್ತೆ. ಈಗ ಕರ್ನಾಟಕದ ಎಷ್ಟು ಜಾಸ್ತಿ ಸರ್, ಒಂದು ನಿಮಿಷ, ಕರ್ನಾಟಕದ ಎಷ್ಟು ಜಾಸ್ತಿ ಆಗುತ್ತೆ, ಉತ್ತರ ಪ್ರದೇಶದ ಎಷ್ಟು ಜಾಸ್ತಿ ಆಗುತ್ತೆ, ಈಗ ಇರುವ ಗ್ಯಾಪ್ ಎಷ್ಟು, 50% ಫಾರ್ಮುಲಾ ಅಪ್ಲೈ ಆದ್ಮೇಲೆ ಆಗುವ ಗ್ಯಾಪ್ ಎಷ್ಟು ಸರ್? ಗ್ಯಾಪ್ ಅಂತಕ್ಕಂಥದ್ದು ಈಗ ಸರ್ ಮೊದಲು ಸರ್ ಈಗ 1970 ಅಲ್ಲ ಸರ್ ಹೌದು ಸರ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಸರ್. ಈಗ 1976-71 ಸೆನ್ಸಸ್ ತಗೊಂಡು ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರಲ್ಲ, ಅವತ್ತು ಯಾಕೆ ಇವರು ಈ ಒಂದು ಪ್ರಶ್ನೆ ಬರಲಿಲ್ಲ ಇವರಿಗೆ? 1976ರಲ್ಲಿ ನೀವು ಡಿಲಿಮಿಟೇಷನ್ಸ್ ಮಾಡಿದ್ರಲ್ಲ, 474 ಸೆನ್ಸಸ್ ಇಟ್ಕೊಂಡು 76ರಲ್ಲಿ ಮಾಡ್ತೀವಿ. ಮಾಡಿದಂಥ ಸಂದರ್ಭದಲ್ಲಿ 494 ಇರೋದನ್ನ 543 ಮಾಡ್ತೀವಲ್ಲ, ನಿಮ್ಮ ಮಾತಿಗೆ ಯಾರು ಇಂಟರ್ಫಿಯರ್ ಆಗಬಾರ್ದು ಅನ್ನೋ ಕಾರಣ ಸರ್. ಈಗ ಸರ್ ಇವರಿಗೆ ಏನ್ರಿ ನಾಗರಾಜ್ ಸರ್, ಈಗ ಇವರಿಗೆ ಯಾಕೆ 1976ರಲ್ಲಿ ಈ ಪ್ರಶ್ನೆ ಯಾಕೆ ಬರಲಿಲ್ಲ ಅಂತಂದ್ರೆ, ದೇವರಾಜ್ ಅವರೇ, ಆವಾಗ ಜನಸಂಖ್ಯೆಯ ನಿಯಂತ್ರಣವನ್ನು ಯಾವ ರಾಜ್ಯ ಮಾಡ್ತು, ಯಾವ ರಾಜ್ಯ ಮಾಡ್ತಿರ್ಲಿಲ್ಲ. 74-75 ನಂತರದ ಬೆಳವಣಿಗೆ. 74-75 ಫ್ಯಾಮಿಲಿ ಪ್ಲಾನಿಂಗ್ ಆಕ್ಟ್ ಬಂದಿದ್ದು 74-75ರಲ್ಲಿ ಎಮರ್ಜೆನ್ಸಿ ಸಮಯದಲ್ಲಿ ಬಂದಂತದ್ದು. ಸೊ ನಾನು ಒಪ್ಕೊಂತಿದ್ದೆ. ಅದು ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಅವತ್ತೂ ಸಹ
ಏನು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯನೇ ಆಗಿತ್ತು. ಆ ಕೂಗು ಅವತ್ತು ಸಹ ಇದ್ದಿತ್ತು, ಆ ಹೋರಾಟದಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ. ಇರಲಿ, ನಾನು ಇದನ್ನು ರಾಜಕೀಯಗೊಳಿಸೋಕೆ ಹೋಗೋದಿಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಮತ್ತೊಬ್ಬರ ಮೇಲೆ ಆಗ್ಲಿಕ್ಕೆ ಹೋಗ್ತಿದ್ದಿಲ್ಲ. ಹೀಗಾಗಿರ್ತಕ್ಕಂಥ ಬದಲಾವಣೆ ಏನಾಗಿದೆ, ಕೇವಲ 13.6% ಸಹ ಲಾಸ್ಟ್ ಟೈಮು ನಮ್ಮ ಒಂದು ಲೋಕಸಭೆಯಲ್ಲಿ 79-78 ಜನ ನಮ್ಮ ಮಹಿಳಾ ಪ್ರತಿನಿಧಿಗಳಿದ್ರು. ಈಗ 74ಕ್ಕೆ ಬಂದಿದ್ವಿ. ಪ್ರತಿ ಸಲ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಹಿಳೆಯರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ. ಈಗ ನಾವು 543ಕ್ಕೆ ಬಂದರೆ 180 ಸೀಟ್ ಮಾತ್ರ ಸಿಗುತ್ತೆ ಅವರಿಗೆ. ಆಯಿತು, ಒಂದಾಯಿತು. ಈಗ ನೀವು 850ಕ್ಕೆ ಮಾಡಿದ್ರೆ 282 ಸೀಟ್ ಸಿಗುತ್ತೆ. ಯಾವುದನ್ನು ಮಾಡಬೇಕು? ದೇಶದ ಮುಂದೆ ಆಯ್ಕೆಯನ್ನು ಇಟ್ಟಾಗ ಯಾವುದಕ್ಕೆ ನಾವು ಸರಿ ಅಂತ ಹೇಳಬೇಕು? ದೇಶದ ಮುಂದೆ ಆಯ್ಕೆ ಹೇಳಿ ಸರ್. ನೀವು 543ಕ್ಕೆ ಮಾಡೋದು ಸರಿನಾ? ಇವತ್ತು 850ಕ್ಕೆ ನೀವು ಮಾಡ್ತಕ್ಕಂಥದ್ದು ಸರಿನಾ? ಮಹಿಳೆಯರಿಗೆ ಅಷ್ಟು ಪ್ರಮಾಣ ಗಣನೀಯವಾಗಿ ಇನ್ಕ್ರೀಸ್ ಮಾಡಿಕೊಟ್ರೆ ಏನು ಕಳ್ಕೊತೀರಿ? ಅಲ್ಲ ಸರ್, ಲೋಕಲ್ ಬಾಡೀಸ್ಗೆ ರಿಸರ್ವೇಷನ್ಸ್ ಕೊಟ್ಟಾಗ ಒಬ್ರದ್ದು ತಕರಾರು ಇರೋಲ್ಲ. ಇವತ್ತು ದಿವಸ MP ಗಳಿಗೆ MLA ಕೊಟ್ಟರೆ ನೀವು ತಕರಾರು ಮಾಡ್ತೀರಿ ಅಂದರೆ ನಿಮ್ಮ ನೋವೇನಾಗ್ರೆ, ನಿಮಗೆ ನಿಮ್ಮ ಬಾಧೆ ಏನಾಗ್ರೆ ಅಲ್ಲಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.